ಹಲೋ ನಮಸ್ಕಾರ. ನೀವೀಗಾಗಲೇ ಎಸ್ ಎಲ್ ಸಿ ಪಾಸ್ ಮಾಡಿದ್ದೀರಾ ಅಥವಾ ಎಸ್ ಎಲ್ ಸಿ ನಂತರ ಮುಂದೇನು ಅಂತಕ್ಕಂಥ ಪ್ರಶ್ನೆ ನಿಮ್ಮಲ್ಲಿದೆಯಾ? ವಿಜ್ಞಾನ ಅಥವಾ ಕಲಾ ವಿಭಾಗವನ್ನು ಬಿಟ್ಬಿಟ್ಟು ಯಾವುದಾದ್ರೂ ತಾಂತ್ರಿಕ ವಿಭಾಗವನ್ನು ಸೇರ್ಕೋಬೇಕು ಅಂತ ಆಸೆ ನಿಮ್ಮದಾಗಿದ್ದರೆ ಬನ್ನಿ, ಇಲ್ಲೊಂದು ಸುವರ್ಣ ಅವಕಾಶವಿದೆ. ನಿಮಗೆ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಹೊರತುಪಡಿಸಿಯೂ ಕೂಡ ಇನ್ನೊಂದು ಸರ್ಕಾರಿ ಸಂಸ್ಥೆ ಕೂಡ ಇದೆ ಈ ತಾಂತ್ರಿಕ ವಿಭಾಗವನ್ನು ನಿಮಗೆ ತಿಳಿಸ್ಕೊಡೋಕ್ಕೆ ಕಲಿಸ್ಕೊಡೋಕ್ಕೆ. ಅದು ತುಮಕೂರು ನಗರದ ಹೊರವಲಯದಲ್ಲಿರ್ತಕ್ಕಂಥ ಹಿರಿಯಳ್ಳಿಲಿರ್ತಕ್ಕಂಥ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ. ಈ ಕಾಲೇಜು ಎಷ್ಟೋ ಜನ ಗೊತ್ತಿಲ್ಲ ವಿದ್ಯಾರ್ಥಿಗಳಿಗೆ, ಬರೀ ಸರ್ಕಾರಿ ಪಾಲಿಟೆಕ್ನಿಕ್ ಕಡೆನೇ ಹೋಗ್ತಾರೆ. ಇಲ್ಲಿ ಕೂಡ ತಾಂತ್ರಿಕ ವಿಭಾಗಗಳು ಸಾಕಷ್ಟಿದೆ. ಅದನ್ನು ನೀವು ಹೋಗಿ ಅಲ್ಲಿ ಅರ್ಜಿ ಸಲ್ಲಿಸ್ಬಿಟ್ಟು ಪ್ರವೇಶ ಪಡಿಬೋದು. ಇದರಲ್ಲಿರ್ತಕ್ಕಂಥ ಕಲಿಕಾ ವಿಷಯಗಳು ಯಾವ್ಯಾವಪ್ಪ ಅಂತಂತಂದರೆ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗು ಮತ್ತು ಮೆಕಟ್ರಾನಿಕ್ಸು ಮತ್ತು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗು. ಇದು ಅಲ್ಪಾವಧಿನಲ್ಲಿ ಈ ತರಬೇತಿ ಪಡೆದ್ಬಿಟ್ಟು ಖಾಸಗಿ ವಲಯದಲ್ಲಿ ಉದ್ಯೋಗ ಪಡ್ಕೊಳ್ಳೋಕ್ಕೆ ಇದೊಂದು ರೀತಿ ಈ ಕೋರ್ಸ್ಗಳು ತುಂಬ ಲಾಭದಾಯಕ. ಜೊತೆಗೆ ನೀವೇನಾದರೂ ಮುಂದೆ ಖಾಸಗಿ ವಲಯದಲ್ಲಿ ಕೈಗಾರಿಕಾ ವಲಯದಲ್ಲಿ ಕೆಲಸ ಮಾಡಬೇಕು ಅಂತ ಇಚ್ಛೆ ಆಸೆ ನಿಮ್ಮದಾಗಿದ್ದರೆ ಇದೊಂದು ರೀತಿ ಕೌಶಲ್ಯಾಧಾರಿತ ಶಿಕ್ಷಣ ಕೊಡೋಕ್ಕೆ ಈ ಕಾಲೇಜು ಹೇಳಿ ಮಾಡಿಸಿದ ಕಾಲೇಜು. ಮತ್ತು ಈಗೇನು ನೀವು ಖಾಸಗಿ ವಲಯದಲ್ಲಿ ರೆಪ್ಯೂಟೆಡ್ ಕಾಲೇಜಸ್ ಅಂತ ಏನು ಕರಿತೀರಲ್ಲ, ಆ ಕಾಲೇಜಸ್ಗಳಿಗೆ ಈ ಸರ್ಕಾರಿ ಸಂಸ್ಥೆ ಸಮವಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿನ ಶಿಕ್ಷಣ ತುಂಬ ಗುಣಾತ್ಮಕವಾಗಿ, ಇಲ್ಲಿ ಮೂಲಭೂತ ಸೌಲಭ್ಯಗಳು, ಕಟ್ಟಡ ಮತ್ತಿತರ ಸೌಲಭ್ಯಗಳು ಯಾವುದೇ ಖಾಸಗಿ ಕಾಲೇಜುಗಳಿಗೆ ಕಮ್ಮಿ ಇಲ್ಲದಂತೆ ಸೌಲಭ್ಯ ಕೊಡಲಾಗಿದೆ. ಪ್ರಸ್ತುತ 2025 ಸಾಲಿಗೆ ಪ್ರವೇಶ ಪಡೆಯೋಕ್ಕೆ ಈ ಕಾಲೇಜಿಂದ ಅರ್ಜಿ ಕರೆಯಲಾಗಿದೆ. ಕೊನೆ ದಿನಾಂಕ ಬಂದ್ಬಿಟ್ಟು ಮೇ 20ನೇ ತಾರೀಕು. ಅಲ್ಲಿವರೆಗೂ ಅರ್ಜಿ ಸಲ್ಲಿಸ್ಬೋದು. ಮತ್ತು ಇದ್ರ ಜೊತೆಗೆ ಇಲ್ಲಿ ಒಟ್ಟಾರೆ ಇರ್ತಕ್ಕಂಥ ಸೀಟ್ಗಳ ಪೈಕಿ 33% ಮೀಸಲಾತಿ ಪ್ರಮಾಣವನ್ನು ಮಹಿಳೆಯರಿಗೆ ಕೊಟ್ಟಿದ್ದಾರೆ. ಅಂದರೆ ಹುಡುಗಿಯರಿಗೆ 33% ಹುಡುಗಿಯರಿಗೆ ಕೊಟ್ಟಿರೋದ್ರಿಂದ ಇಲ್ಲಿಗೆ ಅವರು ಹೆಚ್ಚಿನದಾಗಿ ಸೇರ್ಕೊಳ್ಳೋಕ್ಕೆ ವಿಪುಲ ಅವಕಾಶಗಳಿದೆ. ಮತ್ತು ಈ ಕಾಲೇಜಲ್ಲಿ ಓದೋವಂಥ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿವಿಧ ಇಲಾಖೆಗಳಿಂದ ವಿದ್ಯಾರ್ಥಿ ವೇತನವನ್ನು ಪಡಿತಕ್ಕಂಥ ಅವಕಾಶ ಕೂಡ ಇದೆ. ಮತ್ತು ಇದೊಂದು ರೀತಿ ಉತ್ತಮ ಕೌಶಲ್ಯಾಧಾರಿತ ಶಿಕ್ಷಣ ಇಲ್ಲಿ ಸಿಗ್ತಕ್ಕಂಥದ್ದಕ್ಕೆ ಸಾಕಷ್ಟು ಪುರಾವೆಗಳಿದೆ. ಮತ್ತು ಈ ಕಾಲೇಜಲ್ಲಿ ನೀವೇನಾದರೂ ಅಧ್ಯಯನ ಮಾಡಿ 4 ವರ್ಷದ ಈ ಕೋರ್ಸನ್ನು ಮುಗಿಸ್ಕೊಂಡು ಹೊರಗಡೆ ಬರೋ ಮುಂಚೆನೇ ಈ ಕಾಲೇಜಲ್ಲಿ ನೀವೇನು ಬೇರೆ ಬೇರೆ ದೊಡ್ಡ ದೊಡ್ಡ ಖಾಸಗಿ ಕಾಲೇಜುಗಳಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಮಾಡ್ತಾರಲ್ಲ, ಆ ರೀತಿ ಇಲ್ಲೂ ಕೂಡ ಆಗುತ್ತೆ. 100% ಇಲ್ಲಿ ನಿಮಗೆ ಪ್ಲೇಸ್ಮೆಂಟ್ ಅವಕಾಶ ಇದೆ. ಯಾಕೆಂದರೆ ಓದು ಮುಗಿದ ತಕ್ಷಣ ಅವಕಾಶ ಇದೆ ಅಂತಕ್ಕಂಥದ್ದು ಈ ಕಾಲೇಜಿನವರು ಹೇಳ್ತಕ್ಕಂಥ ಅಭಿಪ್ರಾಯ. ಅದು ನಿಜ ಕೂಡ. ಕಳೆದ ಬಾರಿ ಕೂಡ ಇದನ್ನೆಲ್ಲ ಮಾಡಿದ್ದಾರೆ ಅಂತೇಳಿ ಇಲ್ಲಿನ ಕಾಲೇಜಿನ ಆಡಳಿತ ಮಂಡಳಿಗಳು ಹೇಳ್ತಿದ್ದಾರೆ. ಮತ್ತು ಇಲ್ಲಿ ಕಲ್ತಕ್ಕಂಥ ವಿದ್ಯಾರ್ಥಿಗಳು ಉದ್ಯೋಗವನ್ನು ಮಾಡದೆ ಅವರು ಸ್ವಯಂ ಉದ್ಯಮಿಗಳು ಕೂಡ ಆಗಿದ್ದಾರೆ, ಕಾರ್ಖಾನೆಗಳನ್ನು ತೆರೆದಿದ್ದಾರೆ. ಇದರಿಂದ ಇಲ್ಲಿ ಅದನ್ನೆಲ್ಲ ನೋಡಿದಾಗ ಏನು ಅನಿಸುತ್ತೆ ಅಂತಂದರೆ ಇಲ್ಲಿ ಸಾಕಷ್ಟು ಉತ್ತಮವಾದ ಗುಣಮಟ್ಟ ಮತ್ತು ಕೌಶಲ್ಯಾಧಾರಿತ ಶಿಕ್ಷಣ ಕೊಟ್ಟಿರೋದಕ್ಕಂತಕ್ಕೆ ಇದೊಂದು ದಾಖಲೆ ಆಗುತ್ತೆ. ಯಾಕೆಂತಂದರೆ ನಾವು ಎಲ್ಲೋ ಕೆಲಸ ಸೇರ್ಕೊಳ್ಳೋದಕ್ಕಿಂತ ನಮಗೊಂದು ಉತ್ತಮ ಅವಕಾಶ ಇದ್ದರೆ ನಾವು ಕೂಡ ಒಂದು ಸ್ವತಂತ್ರವಾಗಿ ಘಟಕಗಳನ್ನು ತೆಗೆಯೋಕ್ಕೆ ಕಾರಣ ಆಗುತ್ತೆ. ಅದು ಈ ಥರ ಶಿಕ್ಷಣ ಸಿಕ್ಕಿದಾಗ ಮಾತ್ರ ಪೂರಕ ವಾತಾವರಣ ನಿರ್ಮಿಸುತ್ತೆ. ಜೊತೆಗೆ ಅದೆಲ್ಲ ನಮ್ಮ ಕೈಲಾಗಲಿಲ್ಲ ಅಂತಂದರೂ ಉತ್ತಮ ಕಡೆ ಒಂದು ಕೆಲಸ ಅಂತೂ ಸಿಗೋದಂತೂ ಗ್ಯಾರಂಟಿ. ನಾವೇನಾದರೂ SLC ನಂತರ ಈ ತಾಂತ್ರಿಕ ಕೋರ್ಸ್ಗಳನ್ನು ಅಧ್ಯಯನ ಮಾಡಬೇಕು ಅಂತಂದರೆ ಯಾವುದೋ ಒಂದೆರಡು ನಗರದಲ್ಲಿರ್ತಕ್ಕಂಥ ಸರ್ಕಾರಿ ಪಾಲಿಟೆಕ್ನಿಕ್ ನಂತರ ಅವಕಾಶ ಸಿಗಲಿಲ್ಲ ಅಂತಂದರೆ ಯಾವುದೋ ಖಾಸಗಿ ಕಾಲೇಜುಗಳನ್ನ ಹುಡ್ಕೊಂಡು ಹೋಗೋ ಪರಿಪಾಠ ಇದೆ. ಆದರೆ ಇಲ್ಲಿ ನಮ್ಮ ತುಮಕೂರು ನಗರ ಹಿರಿಯಳ್ಳಿಲಿರ್ತಕ್ಕಂಥ ಈ ಕಾಲೇಜನ್ನು ಒಮ್ಮೆ ನೀವು ಭೇಟಿ ಮಾಡಿ.